ಡೆಂಟಿಸ್ಟ್ ಯೂಸ್ ಮಾಡುವಂತಹ DPI-RR ಕೋಡ್ ಕ್ಯೂರ್ ಅಂತ ರಿಪೇರ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಇದು ಪಿಂಕ್ ಕಲರಲ್ಲಿ ಇದೆ. ಇನ್ನೊಂದು ಕಲರ್ ಯಾವ್ದು ಸಿಗುತ್ತೆ ಅಂತಂದರೆ ಕಲರ್ಲೆಸ್ ಅಥವಾ ವೈಟ್ ಅಂತ ಹೇಳ್ಬೋದು. ಇಲ್ಲಿ ಇದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಇದು 400 ಗ್ರಾಮ್ ಇದು ಕಂಟೆಂಟ್. ಇದರ ಬೆಲೆ ಒಂದು ಹತ್ತತ್ರ ಈಗ 1,000 ರೂಪಾಯಿ ಆಗುತ್ತೆ. ಯಾವಾಗಲೂ ನಾವು ಕೇಳಿದಾಗ ಇದು ಎರಡು ಒಟ್ಟಿಗೆ ಬರ್ತದೆ. ಈ ರೀತಿ ಇದು ಎರಡು ಒಟ್ಟಿಗೆ ನಮಗೆ ಕೊಡ್ತಾರೆ. ಎರಡು ಸೇರಿ 1000. ಎರಡು ಸೇರಿ ಒಂದೇ ಕೊಡೋದಿಲ್ಲ. ಜೊತೆಲಿ ಅದು ಒಂದು ಪ್ರಯೋಜನ ಇಲ್ಲ. ಎರಡನ್ನು ಮಿಕ್ಸ್ ಮಾಡಿದಾಗಲೇ ಅದು ಕರಗಿ ಪಾಲಿಮರೈಸ್ ಆಗಿ ಆ ಮಿಕ್ಸು ಕೊನೆಗೆ ಏನು ಕೋಲ್ಡ್ ಕ್ಯೂರ್ ಸೊಲ್ಯೂಷನ್ನು ಎವಾಪರೇಟ್ ಆಗ್ತದೆ. ಇದು ಸಾಲಿಡ್ ಆಗಿಬಿಡುತ್ತೆ. ಸೊ ಅದರ ಒಂದು ಗುಣವನ್ನು ನಾವು ಉಪಯೋಗಿಸ್ಕೊಂಡು ಇಲ್ಲಿ ಅಚ್ಚನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಂಗೆ ಬನ್ನಿ ಸರ್. ನಾನು ಸ್ಲೈಡಲ್ಲಿ ಇದನ್ನು ಹಾಕಿದ್ದೀನಿ. ಸೊ ಇದರಿಂದ ನಾವು ಸ್ವಲ್ಪ ಕ್ವಾಂಟಿಟಿಯನ್ನು ಮಿಲ್ಕ್ ಫೀಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಆರಿಸ್ಬೇಕಾ ಸರ್? ಹೌದೌದು, ಆಫ್ ಮಾಡಿ. ಇದು ಸ್ಮೂತ್ ಆಗಿರೋದ್ರಿಂದ ಆರ್ಬಿಡುತ್ತೆ. ಇದು ನಾವೇನಾದರೂ ಧೂಳು ಬತ್ತು ಅಂತ ಇಟ್ಕೊಳ್ಳಿ ಸರ್, ನಮ್ಮ ಗಾಳಿನಲ್ಲಿ ನಮ್ಮ ದೇಹಕ್ಕೆ ಸೇರ್ತು ಇದು ಪೌಡರ್, ಏನು ಪ್ರಾಬ್ಲಮ್ ಇಲ್ಲ. ಮಾಸ್ಕ್ ಹಾಕೋಬೇಡಿ, ಒಳ್ಳೇದೇ. ಈಗ ನೀವು ಮಾಸ್ಕ್ ಹಾಕೊಳ್ಳಿ. ನಾನು ಕೇಳುತ್ತೆ ಸರ್, ಏನಾಯಿತು ಸರ್ ಅಲ್ಲಿ ಕಟ್ಟಾಗ ಅದೇ ಪೌಡರ್ ಅಲ್ವಾ? ಈಗ ಇದು ಏನಂತ ಇದು ತೊಂದರೆ ಏನಾಗಲ್ಲ. ಆದರೆ ಪ್ರತಿಯೊಂದು ಇದರಿಂದನೂ ಒಂದು ಏನೋ ಒಂದು ಉಪಯೋಗ ಮತ್ತೆ ತೊಂದರೆ ಇದ್ದೇ ಇರ್ತದೆ. ಒಬ್ಬೊಬ್ರು ಬಾಡಿ ಒಂದೊಂದು ಥರ. ಧೂಳಿನ ಕಣ್ಣುಗಳು ಶ್ವಾಸಕೋಶಕ್ಕೆ ಹೋದರೆ ಏನಾಗುತ್ತೆ, ಅದರಿಂದ ತೊಂದರೆನೇ ಆಗುತ್ತೆ. ಹೌದು ಸರ್. ನಾವು ಹಾಗೇನೆ ಯಾವುದೇ ಡಸ್ಟ್ ಆಗಲಿ ಇದು ಕೂಡ ಹೋಗಬಾರ್ದು. ಇದಕ್ಕಿಂತ ಮೊದಲು ನಾವು ಒಂದು ಶೆಲ್ಕ್ ಇದನ್ನು ಕೂಡ ಒಂದು ಕಪ್ಪೆ ಚಿಪ್ಪು ಇದನ್ನು ಕೂಡ ಇಲ್ಲಿರೋದು ಕೊಡೋದು. ಬಾಯಲ್ಲಿ ಒಂಚೂರು ಪೇಪರ್ ತಗೋ. ಇದಕ್ಕೂ ಎಣ್ಣೆ ಹಾಕಲಿಲ್ಲ ನಾನು, ಇದನ್ನು ಪೌಡ್ರ್ ತಗೊಂಡೆ. ಈ ಬ್ರಷ್ನ ಸಹಾಯದಿಂದ ನಾವು ಎಲ್ಲ ಡೈಸ್ಕೊಂಡ್ಮೆ ಸರಿಯಾಗಿ ಎಣ್ಣೆಯನ್ನು ಹಾಕ್ಬೇಕು. ಎಣ್ಣೆ ನಾವು ನೀಟಾಗಿ ಹಾಕಲಿಲ್ಲ ಅಂತಂದರೆ ಅದು ಕಚ್ಕೊಬಿಡುತ್ತೆ. ಒಂದು ಪೇಪರ್ ಕೊಡ ಆಯಿತು. ಅಲ್ಲಿ ಒಂದು ಹಳೆ ಪೇಪರ್ ಕೊಡ, ಯಾವುದಾದ್ರು ಹಳೆ ಪೇಪರ್ ಅಂತ ಕೊಡಿ ಸರ್. ಟಿಶ್ಯೂನೋ ಪೇಪರ್ ಏನಿದ್ರೆ ಅವ್ರಿಗೊಂದು ಕೈ ಒರೆಸ್ಕೊಳಕ್ಕೆ ಹಂಗೆ ಒಂದು ಬಟ್ಟೆ ಕೊಡಿ. ಟಿಶ್ಯೂ ಪೇಪರ್ ಎಲ್ಲ ಕಣಪ್ಪ, ಮಾಮೂಲಿ ಪೇಪರ್ ಕೊಡ. ನ್ಯೂಸ್ ಪೇಪರ್ ಇಟ್ಕೊಳ್ಳಿ ಸರ್, ಕೈ ಒರ್ಸಕ್ಕೆ ಬೇಕಾಗತ್ತೆ ನಿಮಗೆ. ಅದಿರಲಿ. ಇಲ್ಲಿ ಬೈಲಿ ಇಂಗ್ಲೀಷ್ನವ್ರನ್ನ ಸುಣ್ಣ ಕೇಳ್ದಂಗೆ ಆಯ್ತು. ಒಂದು ಪೇಪರ್ ಕೊಡಿ ಹಾಕಿ. ಎಷ್ಟು ಕಷ್ಟಪಡ್ತೀನಿ ಒಂದು ಪೇಪರ್ ತರಕ್ಕೆ ಅಂದರೆ. ಅಲ್ಲೇ ಇದೆಯಲ್ಲಪ್ಪ, ಅಲ್ಲೇ ಇದೆ ನೋಡಿ, ಅಲ್ಲೇ ಅದೇ ತಗೊಳ್ರಿ. ಅದು ತಗೊಳ್ಳಿ. ಅದು ಅಯ್ಯೋ ಏನೋ ಹೇಳ್ಬೇಕಲ್ಲಪ್ಪ, ಏನಿಲ್ಲ. ಸಾಕು ಕೊಡಿ. ಅದು ಅಲ್ಲಿ ಮುಚ್ಚಿದ್ದು ಅದು ಅಲ್ಲಿದೆ, ಕಿತ್ಕೊಡಪ್ಪ ಒಂದು.
ಇದಕ್ಕೂ ಕೂಡ ನಾವು ಚೆನ್ನಾಗಿ ಎಣ್ಣೆಯನ್ನು ಹಚ್ಚಬೇಕು. ಎಲ್ಲಿ ಯಾವ ಭಾಗದಲ್ಲಿ ಎಣ್ಣೆ ಆಗಿಲ್ಲ ಆ ಭಾಗಕ್ಕೆ ಇದು ಅಂಟ್ಕೊಬಿಡುತ್ತೆ. ಸೊ ಅದರಿಂದ ಕೇರ್ಫುಲ್ಲಾಗಿ ಎಣ್ಣೆಯನ್ನು ನಾವು ಹಚ್ಚಬೇಕು. ಸರ್, ಈ ತರಬೇತಿಲಿ ಜಸ್ಟ್ ನೀವು ಟ್ರೈನಿಂಗ್ ಮಾತ್ರ ಮಾಡ್ತೀರಲ್ಲ, ಈ ಥರದ್ದು ಯಾವುದು ಕಲ್ಟಿವೇಷನ್ ಮಾಡತ್ತಲ್ಲ ಲಾರ್ಜ್ ಸ್ಕೇಲಲ್ಲಿ? ಇಲ್ಲ ಇಲ್ಲ, ಜಸ್ಟ್ ಟ್ರೈನಿಂಗ್ ಮಾತ್ರ ತೋರಿಸೋದಕ್ಕೋಸ್ಕರ ಅಲ್ವಾ? ಏನಾಯ್ತು ಅಂತಂದರೆ ಈಗ ಇನ್ನೂ ಕಣ್ಣು ಬಿಡ್ತಾ ಇದ್ದೀವಿ. ಆ ಕಡೆಯಿಂದ ಬಂದು ಈ ಕಡೆ ಇನ್ನು ನಮ್ಮ ಯೂನಿಟ್ನಲ್ಲಿ ಫೆಸಿಲಿಟಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಗತ್ತೆ. ನಮಗೆ ಸೌಲಭ್ಯಗಳು ಎಲ್ಲ ಸಿಕ್ಕಿದಾಗ ಮಾಡ್ಬೋದು. ನೀವು ಪರ್ಸನಲ್ ಆಗಿ ಏನು ಫಾರ್ಮ್ ಮಾಡಿ? ಏನಿದೆ ನೀವು ಪರ್ಸನಲ್ ಆಗಿ ಏನು ಫಾರ್ಮ್ ಮಾಡಿ? ಪರ್ಸನಲ್ ಆಗಿ ಅಂದರೆ ನಾನು ಕೊಂಡ್ಕೊಂಡು ಜಮೀನ ಅಲ್ಲಿ ಮಾಡೋಂಥದ್ದು ಇಲ್ಲ. ಚಾಮರಾಜನಗರ ಸೈಡ್ ಸರ್ ತಾವು? ಕುಣಿಗಲ್ಲ. ಕುಣಿಗಲ್. ನೀವು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಿಂತೆ ಇಲ್ಲ, ಆದರೆ ಕಡಿಮೆ ಹಾಕಿ ಕಷ್ಟಪಡಬೇಡಿ. ಕಷ್ಟ ಎಷ್ಟಾಗುತ್ತೆ ಅಂತಂದರೆ ತೆಗಿಕಾಗದಲ್ಲೇ ಬೇಜಾರಾಗಿ ಹೋಗ್ಬಿಡುತ್ತೆ. ಅಷ್ಟು ಗಟ್ಟಿಯಾಗಿ ಹಿಡಿದ್ಬಿಡುತ್ತೆ. ಅದು ಕಚ್ಕೊಬಿಡುತ್ತೆ ಸರ್. ಎಣ್ಣೆ ಎಷ್ಟು ಚೆನ್ನಾಗಿ ಹಾಕಿದ್ರೆ ಅಷ್ಟೇ ಈಸಿ ಆಗುತ್ತೆ. ಎರಳೆಟ್ಟುದು ಎರಡು ಮಿಕ್ಸ್ ಮಾಡಿ ಹಚ್ಚಿದ್ರೆ ಸಾಕು ಸರ್, ಇಲ್ಲ ನಮ್ಮ ಹತ್ರ ಮತ್ತೆ ಮಿಕ್ಸ್ ಮಾಡಬೇಕು. ಎರಳೆಟ್ಟು ಅವು ಎರಡು ಮಿಕ್ಸ್ ಮಾಡಿ ಅದಷ್ಟೇ ಹಾಕಿದ್ರೆ ಸಾಕು. ಮತ್ತು ಮೂರನೇ ಎಣ್ಣೆ ಇಂಟೀರಿಯರ್ ಈಗ ಅರಂಡೈಟ್ ಸುದ್ದಿಗೆ ಹೋಗಿಲ್ಲ, ಅದನ್ನು ಬೇರೆ ವಿಷಯವಾಗಿ ತಗೊಳ್ಳೋಣ ಆಯಿತಾ, ಬೇರೆ ಸಮಯದಲ್ಲಿ ಮಾತಾಡೋಣ ಆಯಿತಾ. ಈಗ ಅಕ್ರಿಲಿನ್ ಪೌಡರು ಮತ್ತು ಕೋಲ್ಡ್ ಕ್ಯೂರ್ ಸೊಲ್ಯೂಷನ್, ಇದರಿಂದ ನಾವು ಇಮೇಜಸನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ನಮಗೆ ಸುಲಭವಾಗಿ ಸಿಗೋದು ಇದೆ ಅಲ್ವ ಸರ್? ಎಸ್. ಜೊತೆಗೆ ಮಾಡ್ಕೊಳ್ಳೋದು ಭಾರಿ ಈಸಿ. ಇದು ಬೇರೆ ಯಾವುದೇ ಅರಲ್ಡೆಡ್ ಎಲ್ಲ ಕೈ ಮೆತ್ಕೊಬಿಡ್ತದೆ. ಇದು ತುಂಬ ಚರ್ಮನೆ ಬಂದ್ಬಿಡ್ತದೆ ಅಲ್ಲಿ ಕೈಗಂಟು. ಅರಲ್ಡೆಡ್ಡು ಭಾರಿ ಕೈಗೆ ಹತ್ಕೊಂಡ್ಬಿಡ್ತದೆ. ಅದರಲ್ಲಿ ಡಿಫ್ರೆಂಟ್ ಸೆಟ್ಟಿಂಗ್ ಟೈಮ್ ಕೂಡ ಅದು ಇರುತ್ತೆ, ನೋಡ್ಕೊಂಡು ಗ್ಯಾಪ್ ಕೊಟ್ಟರೆ. ಇದು 4 to 5 minutes within that you have to transfer, otherwise it will become solid. ನಾವು ಕೆಲವು ಸರಿ ಹಾಕಬೇಕಾದ್ರೆ ಅಕ್ಕಪಕ್ಕಗಳ ಒಂದು ಇದು ಭಾಗಗಳಿಗೂ ಕೂಡ ಈ ಸೊಲ್ಯೂಷನ್ ಹಾಕುವಂತಹ ಸಾಧ್ಯತೆ ಇರ್ತದೆ. ಅದರಿಂದ ನಾವು ಈ ಮೇಲ್ಮೈ ಸರ್ಫೇಸನ್ನು ನೀಟಾಗಿ ಹಾಕ್ಬಿಟ್ರೆ ಆಕಸ್ಮಿಕವಾಗಿ ಬಿದ್ದರೂ ಅದು ಅಂಟ್ಕೊಳ್ಳೋದಿಲ್ಲ, ಕ್ಲೀನಿಂಗು ಈಸಿ ಆಗುತ್ತೆ. ಈಗ ಅತಿಯಾದಂತಹ ಇದು ಕೂಡ ಬೇಕಾಗಿಲ್ಲ, ಬಟ್ ನಮಗೆ ಎಷ್ಟು ನೀಟಾಗಿ ಎಲ್ಲ ಕಡೆ ಆಗೋಂಗೆ ಅಷ್ಟು ಕ್ವಾಂಟಿಟಿಯನ್ನು ಹಾಕಿದರೆ ಆಯಿತು. ಈ ಒಳ್ಳೆಗೂ ಕೂಡ ನಾವು ಇದನ್ನು ಹಾಕಬೇಕಾಗಿತ್ತು, ನಾನು ಮಾತಾಡ್ತಾ ಮಾಡಿಬಿಟ್ಟೆ.
ನಮಗೆ ಮಾರ್ಕೆಟಲ್ಲಿ ಇಮೇಜಸ್ ಸಿಗುತ್ತಾ ಸರ್? ಮಾರ್ಕೆಟಲ್ಲಿ ನಾವೇ ಮಾಡ್ಕೋಬೇಕಾ? ಆನ್ಲೈನ್ ಈಗ ನಾವು ಎಲ್ಲ ಮಾಡ್ಕೊಂಡಾಗ ನಾನು ಹೇಳಿದೆ ಈಸಿ ಆಗುತ್ತೆ ಅಂತ. ಅಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಕಡಿಮೆ ಆಗುತ್ತೆ. ಹೌದು. ಹಾಂ. ನೀವು ಎಲ್ಗೂ ಸಿಗ್ತದೆ ಅಂತಂದರೆ ಹಾರವೂ ಸಿಗ್ತದೆ, ಮುತ್ತಿನ ಹಾರ. ಅಲ್ಲ ನಾನು ಹೇಳ್ತಾರೆ ಇದು ಸರ್, ಅಷ್ಟೊಂದು ಈ ರಾಡ್ ಎಲ್ಲ ಮಾಡಿದ್ದೀರಲ್ಲ ಅವು ಅದನ್ನು ಹಚ್ಚುಗಳು ಡೈಸ್ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಒಂದು ಸಾರಿ ತಗೊಂಬಿಟ್ರೆ ಸಾಕಲ್ಲ ಸರ್? ಕೊಡ್ತೀನಿ ನಾನು, ಇದ್ರದ್ದು ಡೈಸ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಡ್ತೀನಿ. ಸೊ ಈ ರೀತಿ ಇದಾದಮೇಲೆ ನಾವು ಒಂದು ಸ್ಮಾಲ್ ಕ್ವಾಂಟಿಟಿಯನ್ನು ನೀವು ಆ ಎಣ್ಣೆನ ಒಂದು ಸ್ವಲ್ಪ ಕೈಗೆ ಹಚ್ಕೊಂಡಿದ್ದೀನಿ, ನೀವು ರೆಡಿಯಾಗಿ ಎಡಗೈಗೆ ಚೆನ್ನಾಗಿ ಹಚ್ಕೊಟ್ರಿ, ಬಲಗೈಗೆ ಸ್ವಲ್ಪ ಬೆರಳುಗಳಿಗೆ ಹಚ್ಕೊಳ್ಳಿ. ಸರ್ ಕೈ ಫುಲ್ಲ ನೀವು ಸಣ್ಣ ಸಣ್ಣ ಇದರಿಂದ ನಾನು ಮಿಕ್ಸ್ ಆದ ನಂತರ ಉಳಿದದ್ದನ್ನು ನಿಮಗೆ ಕೈಗೆ ಕೊಡ್ತೀನಿ. ಅದರಿಂದ ಸಣ್ಣ ಬೀಡ್ಸನ್ನು ಮಾಡಬೇಕು. ಸಣ್ಣ ಬೀಡ್ಸ್ ಅಂದರೆ ಎಷ್ಟು? 1 mm, ಇಷ್ಟು ಸಣ್ಣದು. ಇದರಿಂದ 1.5 ಈ ರೇಂಜಲ್ಲಿ ಇದ್ರೆ ಸಾಕು. ಈಗ 1.5 mm 1 mm ಅಂದರೆ ಎಷ್ಟು ಅಂತ ಸೈಜ್ ಗೊತ್ತಾಗುತ್ತಾ? ಅಂದಾಜು ಮಾಡ್ತೀರಾ? ಸರ್ ಹಾಂ, ಯಾರ್ದು ಅಂದಾಜಿಲ್ಲ ಹೇಳಿ. ಸಣ್ಣ ಸಣ್ಣ ಆಯಿತು. ಇದಕ್ಕೆ ಈಕ್ವಲ್ ಪ್ರಪೋರ್ಷನಲ್ಲಿ ಸೊಲ್ಯೂಷನ್ ಕೂಡ ಹಾಕಬೇಕು. ಸರ್ ನಾವು ಕೈಗೆ ಎಣ್ಣೆ ಹಾಕ್ಕೊಂತಿರಲ್ಲ, ಇದಕ್ಕೆ ಸಪೋಸ್ ಎಣ್ಣೆ ಹಾಕ್ಕೊಂತೀರ ಯೂಸ್ ಮಾಡಿದ್ವಿ. ನೋಡಿ ಇಲ್ಲಿ ನೋಡ್ಕೊಳ್ಳಿ ಫಸ್ಟು, ಆಮೇಲೆ ನಾವು ಬೇರೆ ವಿಷಯಕ್ಕೆ ಹೋಗೋಣ. ಈಗ ನೋಡಿ ನಾನು ಈಕ್ವಲ್ ಆಗಿ ಇದನ್ನು ಹಾಕ್ತೆ, ಒಂಚೂರು ಎಕ್ಸಸೈಸ್ ಇದೆ, ಸೊ ಚೆನ್ನಾಗಿ ಇವಾಗ ಕರಗಿಬಿಡ್ತು, ಆಯಿತಾ? ಸ್ವಲ್ಪ ಜಾಸ್ತಿ ಆದರೆ ಏನು ತಪ್ಪಾಗಲ್ವಾ ಸರ್? ಸ್ವಲ್ಪ ಜಾಸ್ತಿ ಆದರೆ ಆಪ್ರೇಟ್ ಆಗುತ್ತದೆ ಅದೇ. ಸೊ ಇದನ್ನು ನಾವು ನಿಧಾನಕ್ಕೆ ಈಗ ಲಿಕ್ವಿಡ್ ಜಾಸ್ತಿ ಆಗಿ ಸಾಲಿಡ್ ಕಂಟೆಂಟ್ ಕಮ್ಮಿ ಇದು ಅಲ್ಲಿ ಏರಿಯೇಟ್ ಲೈಕ್ ಬಬಲ್ಸ್ ಎಲ್ಲ ಕಂಡು ಯಾವ ರೀತಿ ಬಬಲ್ಸ್ ಆಗುತ್ತೆ? ಸೊ ಇವಾಗ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಎವಾಪ್ರೇಟ್ ಆಗಬೇಕಾದ್ರೆ ಇದು ಸ್ಟಾರ್ಟ್ ಸಾಲಿಡಿಫೈಯಿಂಗ್ ಅಲ್ವ, ಆಗ ದೇರ್ ವಿಲ್ ಬಿ ಸಮ್ ಏರ್ ಬಬಲ್ಸ್ ದಟ್ ವಿಲ್ ಆಲ್ಸೋ ಗೆಟ್ ಟೈಟ್, ಆಗ ಅದು ಶೇಪ್ ಚೇಂಜ್ ಆಗೋದು. ಈಗ ನೋಡಿ ಬೇಗ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತಂದಾಗ ಬೇಗ ಗಟ್ಟಿ ಆಗ್ಬಿಡ್ತದೆ, ಬೇಗ ಸ್ಟಾರ್ಟ್ ಆಗ್ತದೆ. ಸೊ ಇವಾಗ ಒಂಚೂರು ನಾವು ಸೊಲ್ಯೂಷನ್ ಹಾಕಬಹುದು. ಒಂಚೂರು ಸೊಲ್ಯೂಷನ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕಾ ಸರ್? ಅದು ಎಲ್ಲ ಟೀಚಿಂಗ್ ಬರ್ತದೆ. ಸೊಲ್ಯೂಷನ್ ಸ್ಮೆಲ್ ಬರ್ತಾ ಮುಚ್ಕೊಡ್ರಿ. ಬೇಕಾಗಲ್ಲ ಕಿರಿಕಿರಿ ನಾ ಇದರಿಂದ ಏನಿದೆ ಸರ್ ಇದೇನಿಲ್ಲ ಸರ್. ಏನಾಗಲ್ಲ. ಏನು ಬಿರಿಯಾನಿ ಬಿರಿಯಾನಿ ಸ್ಮೆಲ್ಲ? ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೈಲಿ ಮುಟ್ಬೋದಾ ಸರ್ ಇದನ್ನು? ಈಗ ಕೈ ಹಿಡೀರಿ. ಬಲ್ಗೈ ಹಿಡಿದ್ರೆ ನೀವು ಹೆಂಗೆ ಇದು ಮಾಡ್ತೀರಾ? ಎಡಗೈ ಎಡಗೈ ಇಟ್ಕೊ. ಕೊಡಬೇಕು.
ಸ್ವಲ್ಪ ನೀವು ಒಂಚೂರು ಇದನ್ನು ಟೈಮ್ ಕೊಟ್ಟರೆ ಗಟ್ಟಿ ಆಗ್ಬಿಡ್ತದೆ. ಗಟ್ಟಿ ಆಗ್ತದೆ. ಬೇಗ round ಮಾಡ್ಕೊಳ್ರಿ. ಪೂರ್ತಿ ಗಟ್ಟಿ ಆಗೋದಕ್ಕಿಂತ ಮೊದಲೇ ನೀವು ಅದಕ್ಕೆ ಶೇಪ್ ಕೊಡಬೇಕು. ಸಣ್ಣ ಒಂದು ಕ್ವಾಂಟಿಟಿ ತಗೊಂಡು ಮಾಡಿ ಏನು ಶೇಪ್ ಮಾಡೋದು? ಯಾವುದು ಸಣ್ಣದು ಟೇಸ್ಟ್ ಶೇಪ್ ಮಾಡಿ ಕೈಯೆಲ್ಲ ಮಾಡಿ ರೌಂಡ್ಗೆ ಮಣಿ ಮಾಡಬೇಕು. ಯಾವುದರಿಂದ ಮಾಡ್ತೀರಾ? ಮಣಿಗೊಂದು ದಾರ ಬೆರಳಿಂದ ಮಾಡಬೇಕು. ಟೈಮ್ ಕೊಡ್ತಿಲ್ಲ ಸರ್. ಎರಲೇಟರ್ ದೇರ್ ಯು ಕ್ಯಾನ್ ಗೆಟ್ ಡಿಫ್ರೆಂಟ್ ಸೆಟ್ಟಿಂಗ್ ಟೈಮ್ ರೇಟ್. ಎಷ್ಟು ಟೈಮ್ ಬಿಡಬೇಕು ಸರ್ ಇದು ಇಮೇಜ್ ಆಗೋಕ್ಕೆ? 4 to 5 minutes ಇದರಲ್ಲಿ ಸಾಕಾ? ಸಮ್ಟೈಮ್ಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಡಿಪೆಂಡಿಂಗ್ ಆನ್ ರೂಮ್ ಟೆಂಪರೇಚರ್. ಓಹೋ ಇವಾಗ ಕೊಬ್ಬರಿ ಇರೋದ್ರಿಂದ ಹುರುಳ್ತಾ ನೀವು ಇಲ್ಲ. ಮಾಡೋದಿಲ್ವಾ? ಸರ್ ನೆಕ್ಸ್ಟ್ ಬ್ಯಾಚ್ ಮಾಡ್ತೀನಿ. ನೀವು ಬರೀ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ವಿಡಿಯೋ ತೆಗಿತೀನಿ. ಬೇರೆ ಯಾರಿಗೆ ಇರಬೇಕಾ? ಮಾಡಿ ಇನ್ನೊಂದೆರಡು ಇದ್ದರೆ. ಮುಗಿತಾ ಸರ್? ಇದೇನು ಅನ್ಕೊಳ್ತಾ ಇಲ್ಲ. ಅದು ಕೊಬ್ಬರಿನೇ ಈಗ ಇದೆಯಲ್ಲ ಕೈಲಿ, ಕೊಬ್ಬರಿ ಎಣ್ಣೆ ಜಾಸ್ತಿ ಅದರಿಂದ ಅದು ಉರುಳ್ತಾ ಇಲ್ಲ. ಸ್ವಲ್ಪ ಆರೋಗ್ಯ ಇರೋ ಜಾಗದಲ್ಲಿ ಹಿಂಗನ್ನಿ ಕರೆಕ್ಟ್ ಆಗುತ್ತೆ. ಮತ್ತೆ ಅದು ಸೆಟ್ ಆಗ್ತಾ ಇದೆ ಅಂದಾಗ ಅದು ಶೇಪು ಸ್ವಲ್ಪ ಕನ್ಸಿಸ್ಟೆನ್ಸಿ ಸಿಗುತ್ತೆ ನಿಮಗೆ ರೌಂಡ್ ಮಾಡಲಿಕ್ಕೆ. ಅದು ಗೋಲಿ ಆಯ್ತು. ಅದು 1 mm ಅಂದರೆ ಓಪನ್ ಆಗಿ ಇನ್ನೂ ಚಿಕ್ಕದು ಮಾಡಬೇಕು. ಅಲ್ಲ 1 mm ಅಂದರೆ ಎಷ್ಟು ಹೇಳಿ? ಇಷ್ಟು ಸರ್. ಇಲ್ಲಿ ತುಂಬಾ ಚಿಕ್ಕ. ಆಯ್ತು. ಸಣ್ಣದು ಮಾಡಬೇಕು. ರೌಂಡ್ ಶೇಪು ಒಂದು ಸಣ್ಣ ಸಣ್ಣ ಒಂದೊಂದು MM ಆಗ್ಬಿಟ್ಟು ಇದು ಇದಕ್ಕಿಂತ ಸಣ್ಣನೇ ಸ್ವಲ್ಪ ದಪ್ಪ ಆಯ್ತಲ್ಲ ಸ್ಪೂನ್. ನೋಡಿ, ಇಲ್ಲಿ ಒಂದು ಇಡ್ತೀನಿ. ಇದನ್ನ ಸರ್ ಇದು ಶೇಪೇ ಅದಕ್ಕಿಂತ ಸಣ್ಣದ. ಎಸ್, ಅದು ಓಕೆ. ಶೇಪ್ ಬರ್ತಾ ಇಲ್ಲ, ಬ್ರೇಕ್ ಆಗ್ತಿದೆ. ಒಣಗಿತ್ತಲ್ಲ. ಪುಡಿ ಪುಡಿಯಾಗಿ ಹೋಗ್ತದೆ ಸರ್. ಸರ್ ಪೌಡ್ರ್ ಟೈಪ್ ಆಗೋಗ್ತದೆ ಸರ್. ನೀವು ಜಾಸ್ತಿ ಇದು ಮಾಡೋದಲ್ಲ, ರೌಂಡು ಅದು ಇನ್ನೇನು ಗಟ್ಟಿ ಆಗ್ತಾ ಇದೆ ಅಂತಂದಾಗ ರೌಂಡ್ ಶೇಪ್ ಕೊಡಬೇಕು. ನಿಮಗೆ ಶೇಪ್ ಮಾಡೋದಕ್ಕೆ ಅದು ಸರಿ ಇದೆ ಆ ಲೆವೆಲಲ್ಲಿ ರೌಂಡ್ ಶೇಪ್ ಕೊಡಬೇಕು. ನೀವು ತುಂಬ ಉಜ್ಜಿತ ಕೂರಿದ್ರೆ ಅದು ಆಗ್ತದೆ ಬಟ್ ನೋಡಿ. ಸರ್ಫೇಸ್ ಆಲ್ರೆಡಿ ಡ್ರೈ ಆಗಿದೆ, ಬ್ರೇಕ್ ಆಗ್ತಿದೆ. ಇಲ್ಲ, ನೀವು ಅದಕ್ಕಿಂತ ಮುಂಚೆನೇ ಶುರು ಮಾಡ್ಕೊಬಿಡ್ಬೇಕು. ಡ್ರೈ ಆಗೇ ಅದು ಅಲೋ, ಯು ಶುಡ್ ನಾಟ್ ಅಲೋ ಮೋರ್ ಟೈಮ್. ಡ್ರೈ ಆಗೋಗ್ಬಿಟ್ಟು ಪೌಡರ್ ಆಗೋಗ್ತಿದೆ. ಈಗ ಪೌಡ್ರ್ ಏನಲ್ಪ ಇಲ್ಲಿ ನಾವು ಮಾಡ್ತಾ ಇಲ್ವಲ್ಲಪ್ಪ? ಫಸ್ಟ್ ಮಾಡ್ತಾರೆ. ಇಲ್ಲಿ ಇದೆಲ್ಲ ಏನು ಪೌಡ್ರ್ ಆಯ್ತಾ? ನಿಮ್ಗಿಂತ ಕಡಿಮೆ ಕೊಟ್ಟದ್ದು ನಮ್ಗೆ ಸ್ವಲ್ಪ ಸುಮಾರು ಇದೆ. ಅಲ್ಲ, ಇಲ್ಲಿ ಪೌಡರ್ ಆಗ್ತದೆ. ರೌಂಡ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಮಾಡಿದ್ರು ಸಣ್ಣ 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 ಮಾಡಬೇಕಿತ್ತು ನಾವು. ನೀವು ಎಸಿಕೊಂಡು ಕೂತ್ಕೊಳ್ಳೋದಲ್ಲ, ಹಂಗೆ ಮಾಡಿ. ಅದಕ್ಕೆ ಶೇಪ್ ಕೊಡ್ಬೇಕು ಅಷ್ಟೇನೆ. ಒಣಗಿದ್ರಾ? ನೀವು ಗೋಲಿ ಮಾಡಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಜಾಸ್ತಿ ಪ್ರೆಸ್ ಮಾಡಬೇಕಾ? ಇಲ್ಲ, ಆ ಮೆಟೀರಿಯಲ್ನ ಆ ರೂಪಕ್ಕೆ ತರಬೇಕಷ್ಟೇ. ಜಾಸ್ತಿ ದೊಡ್ಡ ಆಯಿತು, ದೊಡ್ಡ ಬೀಡ್ಸ್ಗಳು ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಕಲಿಯೋದಕ್ಕೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಸಣ್ಣ ಬೀಡ್ಗಳನ್ನು ಮಾಡ್ಕೊಳ್ಳಿ. ಇಲ್ಲಿ ಸ್ಪ್ಯಾಚುಲ ಇಲ್ಲಿ ಕೊಡಿ, ಈ ಕಡೆ. ಇದನ್ನೇನಂತಾರೆ ಸರ್? ಸ್ಪ್ಯಾಚುಲ. ಆಗಲೇ ಗಟ್ಟಿ ಆಗ್ಬಿಟ್ಟಿದೆ ಸರ್ ಅದು. ಆ ಥರ ಅದನ್ನು ಬೇಕಾ ಸರ್? ಈ ಥರ ಒಂದು ಸ್ವಲ್ಪ ಇದನ್ನು ಇನ್ನೇನು ಸಾಲಿಡ್ ಆಗ್ತದೆ ಅನ್ನೋ ಸಾಲಿಡಲ್ಲಿ ಅದು ಬಂದರೆ ಶೇಪ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಫ್ಲಾಟ್ ಆಗುತ್ತೆ, ಹೆಚ್ಚಿಗೆ ಬಿದ್ದಿರುತ್ತಲ್ವಾ. ಕೈಗೆ ಎಣ್ಣೆಯನ್ನು ಜಾಸ್ತಿ
ಸರ್ ಸ್ವಲ್ಪ ರೌಂಡ್ ಶೇಪ್ ಬಂದಿದ ತಕ್ಷಣ ಅಷ್ಟು ಸ್ಟಾಪ್ ಮಾಡಿಬಿಡ್ಬೇಕು ಅಷ್ಟೇನಾ ಸರ್? ನೋಡಿ ಸರ್ ಏನು ಮಾಡ್ತೀರಾ, ನಮಗೆ ಬೇಕಾಗಿದ್ದು ರೌಂಡ್ ಶೇಪು. ಹ್ಞೂ ಅಲ್ಲ ಅದು ನೀವು ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ, ರೌಂಡ್ ಶೇಪಿಗೆ ತನ್ನಿ ಅಷ್ಟೇ. ನಿಮ್ಮ ಕೈ, ನಿಮ್ಮ ಸೊಲ್ಯೂಷನ್ನು, ನಿಮ್ಮ ಇದು ಸ್ವಲ್ಪ ಐಡಿಯಾ. ಫುಲ್ ಹಾಡಾಗೋಗಿ ಸ್ವಲ್ಪ ಈ ಕಡೆ ಬಂದಿದೆ ಸರ್ ಇದು. ಈಗ ನಾನು ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಏನು ಹೇಳಿ ಅಚ್ಚು ಮೇಲೆ ಬೇರೆ ಕಡೆ ಬಂದಿದೆ. ಬೇರೆ ಕಡೆ ಬಂದಿದೆ, ಅದನ್ನೆಲ್ಲ ಕಟ್ ಮಾಡ್ತೀವಿ ಇವಾಗ. ಹಾಂ. ಈಗ ಸಿಸರ್ ಮೂಲಕ ಅದನ್ನೆಲ್ಲ ಎಕ್ಸ್ಟ್ರಾ ಎಡ್ಜಸ್ಸನ್ನು ಟ್ರಿಮ್ ಮಾಡ್ತೀವಿ. ನಮಗೆ ಒಂದು ಶೇಪಿನ ಇದು ಬೇಕು. ಇದನ್ನು ಸೆಟ್ ಆಗೋದಕ್ಕಿಂತ ಮುಂಚೆನೇ ಆದಷ್ಟು ಬೇಗ ತೆಗೆದುಬಿಡ್ಬೇಕು ಇದನ್ನು. ಮತ್ತು ಬೇರೆ ಸರ್ಫೇಸ್ ಮೇಲೆ ಬಿದ್ದಿದ್ರೂ ಬೇಗ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಅಂಟ್ಕೊಳ್ಳೋದಕ್ಕೇ ಬಿಡಬಾರ್ದು. ಎಷ್ಟು ಚೆನ್ನಾಗಿ ನೀವು ರೌಂಡ್ ಶೇಪ್ ಕೊಡ್ತೀರೋ ಅಷ್ಟು ಒಳ್ಳೆಯ ಪರ್ಲು ನಿಮಗೆ ಸಿಗುತ್ತೆ. ಆಯಿತಾ? ರೌಂಡ್ ಶೇಪ್ ಇತ್ತು ಅಂತಂದರೆ ಆ ಇದು ಪರ್ಲಿಗೆ ಬೆಲೆ ಇರುತ್ತೆ. ಆ ರೌಂಡ್ ಶೇಪನ್ನು ಸರ್ ಅದು 8 ತಿಂಗಳು 9 ತಿಂಗಳು ಟೈಮ್ ಬೇಕಾ ಸರ್? ರೌಂಡ್ ಶೇಪ್ ಅಂದರೆ ಯಾವುದು? ಅದು ಈಗ ನಾವು ಮಾಡಿದ್ದು ಇದು ಹಾಂ. ಇದಕ್ಕೆ ಜಾಸ್ತಿ ಬೇಕು. 1.5 ವರ್ಷ 2 ಹಾಂ. ವರ್ಷದ ತನಕ ಬಿಡಬೇಕು. ಒಂದು ಇದಕ್ಕೆ ಮಾತ್ರ ಈ ಇಮೇಜನ್ನು ನಾವು ಮ್ಯಾಂಟಲ್ ಕ್ಯಾವಿಟಿಗೆ ಹಾಕುವಂಥದ್ದು. ಮ್ಯಾಂಟಲ್ ಕ್ಯಾವಿಟಿಗೆ ಹಾಕಿದಾಗ ಒಂದು 8-9 ತಿಂಗಳಲ್ಲಿ ಆ ಒಂದು ಕೋಟಿಂಗು ನಮಗೆ ಸಾಕಾಗ್ತದೆ. ಇದರ ಮೇಲೆ ಅಷ್ಟೇ ಇದು ಚಿಕ್ಕ ಸೈಜ್ಗೆ ಈಗ ಕಂಪ್ಲೀಟ್ ಅದು ಕೋಟಿಂಗ್ ಆಗಿ ಇಟ್ ಶುಡ್ ಗೆಟ್ ಪ್ರಾಪರ್ ಕೋಟಿಂಗ್ ಟು ಗೆಟ್ ಬೆಟರ್ ಶೈನಿನೆಸ್ ಆ್ಯಂಡ್ ಆಲ್ಸೋ ಕ್ವಾಲಿಟಿ. ಸರ್ ಈಗ ಕ್ವಾಲಿಟಿ ಡಿಪೆಂಡಿಂಗ್ ಆನ್ ದಿ ಥಿಕ್ನೆಸ್ ಆಫ್ ದಿ ನೇಚರ್. ಎಷ್ಟು ಕೋಟಿಂಗ್ ಆಗಿದೆ ಅನ್ನೋದ್ರ ಮೇಲೆ ಅದ್ರ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಕೋಟಿಂಗ್ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ. ಇದಕ್ಕೆ ಏನು ಕ್ವಾಲಿಟಿ ಜಾಸ್ತಿ ಇದು ಆಗುತ್ತೆ. 8 ತಿಂಗಳಿಗೆ ಒಂದ್ಸರಿ ತೆಗೆದು ನೋಡಿ ಅಂತೀರಲ್ಲ ಸರ್. ಅಕಸ್ಮಾತ್ ನೀವು ನೋಡಲಿಲ್ಲ ಅಂದರೆ ಇದ್ರ ರೂಪನೇ ಹಾಳಾಯ್ತಾ ಬರ್ತದೆ ಅಂತ ಜಾಸ್ತಿ ಕೋಟಿಂಗ್ ಆಗ್ಬಿಡುತ್ತೆ. ಒಂದು ನಿಮಿಷ ಸರ್, ಕಟ್ಟಾಗತ್ತೆ ಅಂತ ಹೇಳಿದ್ರಿ, ಅದ್ರ ರೂಪನೇ ಕಳ್ಕೊಂಬಿಡ್ತದೆ ಅಂತ ಹೇಳಿದ್ರಲ್ಲ ಸರ್. ಅಕಸ್ಮಾತ್ ಅದನ್ನು 1 ವರ್ಷದ ನಂತರ ಬಿಟ್ಟರೆ ಯಾವುದು ರೌಂಡ್ ಶೇಪ್ ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಅದಕ್ಕಿಂತ ಗುಣಮಟ್ಟವಾಗುತ್ತೆ? ಅದು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಕೋಟಿಂಗ್ ಆದಷ್ಟು ಜಾಸ್ತಿ ಒಳ್ಳೆಯದೇ. ರೇಟ್ ಸೊ ಜಾಸ್ತಿ. ಇದು ಮ್ಯಾಂಟಲ್ ಲೇಯರ್ ಅದ್ರದ್ದು ಇವಾಗ ಶೈನಿನೆಸ್ಸು ಏನು ಹೊಳಪುತನ ಹೆಚ್ಚಿಗೆ ಕೋಟಿಂಗ್ ಆದಾಗ ಬರುತ್ತೆ. ಮತ್ತು ಕಲರ್ ಅನ್ನೋದು ಹೊಳಪು ಅನ್ನೋದು ಕೋಟಿಂಗ್ ಆದಷ್ಟು ಚೆನ್ನಾಗಿರುತ್ತೆ. ಅದು ರೌಂಡಿಗೆ ಮಾತ್ರ ನೀವು- ಇವಕ್ಕೆಲ್ಲ ಇಲ್ಲ. ಅದಕ್ಕೆ ಇದಕ್ಕಲ್ಲ ಗೊತ್ತಾಯ್ತು. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ರೌಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಮಯ ಬಿಟ್ಟಷ್ಟು ನಿಮ್ಗೆ ಒಳ್ಳೇದೇನೆ. ಅದು ಥಿಕ್ನೆಸ್ ಜಾಸ್ತಿಯಾಗಿ ಅದು ಸ್ವಲ್ಪ ಸೈಜಲ್ಲೂ ಕೂಡ ಅದು ದೊಡ್ಡದಾಗುತ್ತೆ. ಸೈಜಲ್ಲಿ ದೊಡ್ಡದಾಗ್ತದೆ ಅಂದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದರಲ್ಲಿ 2 ವರ್ಷ ಬಿಟ್ಟರು ಅದರಲ್ಲಿ ಕೋಟಿಂಗ್ ಆಗುವಂಥದ್ದು ಎಷ್ಟು 0.6 mm ಕಡಿಮೆ. 0.3 ಆಗಿರ್ಬೋದು, 0.4 ಆಗಿರ್ಬೋದು, 0.5 ಆಗಿರ್ಬೋದು, ಅಥವಾ 0.6 ಆಗಿರ್ಬೋದು ಅಷ್ಟೇ. ಆಯಿತಾ? ಇನ್ನು ಜಾಸ್ತಿ ಸಮಯ ಬಿಟ್ಟಾಗ ಅದು 0.6ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಇಲ್ಲಿ ನೆನ್ಪಿಡಿ, 1 mm ಅಂದರೆ ಎಷ್ಟು ಸಣ್ಣ ಥಿಕ್ನೆಸ್ ಅದು. ಅಷ್ಟು ಕೋಟಿಂಗ್ ಪಡಿಬೇಕಾದ್ರೆ ವರ್ಷಾನುಗಟ್ಟಲೆ ಆಗುತ್ತೆ. ಅಂದರೆ ಅದು ಹಾಗಾಗಿ ಕೋಟ್ ಮಾಡಿದ್ರೂ ಎಷ್ಟು ತೆಳುವಾಗಿ ಕೋಟಿಂಗ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕೋಟಿಂಗ್ ಅನ್ನೋದು ಭಾರಿ ನಿಧಾನವಾಗಿ ಆಗುವಂಥದ್ದು.
ಈ ಅನಿಮಲ್ನಲ್ಲಿ, ಗೊತ್ತಾಯ್ತಾ? ಹಾಗಾಗಿ ನಾವು ಹೆಚ್ಚು ಸಮಯ ಇದಕ್ಕೆ ಕೊಟ್ಟಷ್ಟು ಅದು ನ್ಯಾಕ್ರೆ ಜಾಸ್ತಿ ಕೋಟಿಂಗ್ ಆಗಿರ್ತದೆ, ಥಿಕ್ನೆಸ್ ಜಾಸ್ತಿ ಆಗ್ತದೆ, ಅದರಿಂದ ಹೊಳಪುತನ ಜಾಸ್ತಿ ಆಗುತ್ತೆ. ಪರ್ಲ್ಗೆ ಸಮ್ಟೈಮ್ಸು ಇದಕ್ಕೆ ಶೇಪ್ ಕೂಡ ಉತ್ತಮ ಆಗ್ತದೆ. ಈಗ ನೀವು ಹಾಕಿದಂತಹ ಬೀಡು ರೌಂಡೇ ಇಲ್ಲ ಅಂತಂದಾಗ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತಂದರೆ ಅದು ಕೆಲವು ಸಂದರ್ಭದಲ್ಲಿ ರೌಂಡ್ ಶೇಪನ್ನು ಪಡ್ಕೋಬೋದು ಕೋಟಿಂಗಿಂದ. ಪಡ್ಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಅದು ಮಾರ್ಕೆಟಲ್ಲಿ ನಡೀತದೆ. ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಬೆಲೆ ಕಡಿಮೆ. ನೀವು ಯಾವ ಶೇಪ್ ನಾವು ಹಿಂಗೆ ಐಡೆಂಟಿಫೈ ನೀವು ಯಾವ ಶೇಪಿಂದ ಕೊಟ್ಟರು ಅದಕ್ಕೆ ಇದೆ, ಬೆಲೆ ಇದೆ, ಇಲ್ಲ ಅಂತಲ್ಲ, ಆದರೆ ಕಡಿಮೆ ಬೆಲೆ ಇದೆ. ಆ ಕಾಸ್ಟ್ ಮಾರ್ಜಿನ್ ನಾವು ಹೆಂಗೆ ಐಡೆಂಟಿಫೈ ಮಾಡೋದು ಆಸ್ ಅ ಫಾರ್ಮರ್? See, you have to submit the pearl samples to the laboratory. Laboratory, they will analyze for different parameters, and they decide the quality, and they estimate the value of that pearl. Okay, our estimation it might change every year, alva. So our estimation where can we get those Estimation details? it might change ಅಂತಂದ್ರೆ ಹೇಗೆ? How it Like changes? ಈಗ ಗೋಲ್ಡ್ Market value. ನಾಳೆ ಜಾಸ್ತಿ ಆಗುತ್ತೆ. Value of pearl will change, not the Exactly. estimate. ಆ ವ್ಯಾಲ್ಯೂ ಎಲ್ಲಿ ನಾವು ಐಡೆಂಟಿಫೈ ಮಾಡೋದು? ವೇರ್ ಕ್ಯಾನ್ ವಿ ಫೈಂಡ್ ದಟ್ ವ್ಯಾಲ್ಯೂ ಎವ್ರಿ ಟೈಮ್ ದಟ್ ವಿ ವಾಂಟ್ ಟು ಸಿ? Sometimes it ಆಗಲ್ಲ. ಇನ್ನು you are not developed to that level. Yep, I understand that I'm not still there yet. ಈಗಿನ್ನೂ ನಾವು ಲ್ಯಾಬ್ರೇಟರಿ ಎಲ್ಲಿದ್ದಾವೆ ಸರ್? ಇದಾವೆ, ಬೆಂಗಳೂರಲ್ಲಿ ಇದಾವೆ. ಬೆಂಗಳೂರು. ವಿ ಕ್ಯಾನ್ ಆಲ್ಸೋ ಅನಲೈಸ್ ಅಲ್ವಾ, ನಾವು ಯಾವ ಮಾರ್ಕೆಟಲ್ಲಿ ನೋಡ್ಬೋದು, ಯಾವ ಥರ ಮಾಡ್ಬೋದು, ಎಲ್ಲಿ ಈಗ ಯಾವ ಕಾಸ್ಟ್ ಜಾಸ್ತಿ ಕೊಡ್ತಾರೆ. ಈಗ ನಾವು ಅದನ್ನು ಟೆಸ್ಟ್ ಮಾಡಿಸಿ ಲ್ಯಾಬ್ರೇಟ್ರಿಯಿಂದ ತಂದು ಹೊರಕ್ಕೆ ಹೋದ್ರೂ ಕೆಲವು ಸರಿ ಡೀಲರ್ಸ್ ಅಷ್ಟು ಇದಕ್ಕೆ ಕೊಡೋದಿಲ್ಲ. ಕೆಲವು ಸರಿ ಸ್ವಲ್ಪ ಅವ್ರ ರೇಟ್ ಏನಿರುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೋದು ಅಷ್ಟೇ. ಸೊ ಅದಕ್ಕೆ ಡಿಪೆಂಡಿಂಗ್ ಆನ್ ಡಿಮ್ಯಾಂಡ್ ಸರ್. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಯಾವ ಥರ ಡಿಮ್ಯಾಂಡ್ ಇದೆ, ಬೇರೆ ಕಂಟ್ರೀಸ್ ಅವರು ಎಷ್ಟು ಇದು ಮಾಡ್ತಿದ್ದಾರೆ, ಸೊ ನಮ್ಮದ್ರಿಂದ ಜಾಸ್ತಿ. ಈಗ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಈಗ ಅವ್ರು ಕೊಟ್ಟಂತಹ ವ್ಯಾಲ್ಯೂನೇ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಬಿಕಾಸ್ ನಾವು ಬೆಳೆದ್ಬಿಟ್ಟಿದ್ದೀವಿ. ಈಗ ನಾವೇ ಇಟ್ಕೊಂಡಿದ್ದೇನೆ ಇನ್ನೂ ರೇಟ್ ಸಿಗುತ್ತೆ ಅಂತ ಕಾಯ್ತಾ ಇರೋಕ್ಕಾಗೋದಿಲ್ಲ. ಆ್ಯಂಡ್ ಈಗ ಲ್ಯಾಬಲ್ಲಿ ನಾನು ಟೆಸ್ಟ್ ಮಾಡಿದ್ರೆ ದೇ ಡಿಫೈನ್ ದ ಕ್ವಾಲಿಟಿ ಆಫ್ ಪರ್ಲ್ ನಾನು ಬರೀರೋದು. ಸೊ ಈಗ ಅದಕ್ಕೆ ಯಾವ ಪ್ರೈಸ್ ರೇಂಜ್ ಇರುತ್ತೆ, ಯಾವ ಥರ ಇರುತ್ತೆ ಅಂತ ಅದನ್ನು ಎಲ್ಲಿ ನಾವು ಫೈಂಡ್ ಈಗ ಅವರೇನೆ ಎಸ್ಟಿಮೇಟ್ ಮಾಡಿಕೊಡ್ತಾರೆ ಲ್ಯಾಬಿಂದನೇ? ಲ್ಯಾಬಿಂದನೇ. ನಾನು ಐ ವಿಲ್ ಗಿವ್ ಯು ಒನ್ ಆಫ್ ದಟ್ ರಿಪೋರ್ಟ್. ಸೊ ಅದು ಹೇಗೆ ಅದು ಅನಾಲಿಸಿಸ್ ಮಾಡಿ ಅದು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಓಕೆ ಸರ್, ಥ್ಯಾಂಕ್ ಯು. ಅದು ತೋರಿಸ್ತೀನಿ. ಸರಿ ಸರ್. ಸೊ ಒನ್ ಆಫ್ ದಿ ಪಾರ್ಟಿಸಿಪೆಂಟ್ ಈ ಸಬ್ಮಿಟೆಡ್ ಇಸ್ ಲ್ಯಾಬ್ ರಿಪೋರ್ಟ್ ಆ್ಯಂಡ್ ಈ ಗಾಟ್ ದಿ ರಿಪೋರ್ಟ್. ಆ ರಿಪೋರ್ಟಿನ ಕಾಪಿ ನನ್ನ ಹತ್ರ ಇದೆ. ಅದು ಎಲ್ಲಿದೆ ಸರ್ ಲ್ಯಾಬ್? ಇದೆ, ಇಲ್ಲಿ ಬೆಂಗಳೂರಲ್ಲಿ ಬೇರೆ ಇದ್ದಾವೆ. ಈ ಜೆಮ್ಸನ್ ಜ್ಯುವೆಲರ್ಸ್ ಇರ್ತಾರಲ್ಲ, ದೇ ಹ್ಯಾವ್ ದೇರ್ ಓನ್ ಲ್ಯಾಬೊರೇಟರೀಸ್ ಫಾರ್ ಟೆಸ್ಟಿಂಗ್. ಹಾಗಿದ್ರೆ ಇದು ಇಲ್ಲೂ ಸೇಲ್ ಮಾಡ್ಬೋದು ಸರ್. Using different- ಅದರ್ ಲೊಕೇಶನ್ ವಿಲ್ ಬಿ ಡಿಫರೆಂಟ್. ಇಯರ್ ಓನ್ಲಿ ಯು ಕ್ಯಾನ್ ಗೆಟ್ ಇಟ್ ಅನಲೈಸ್ಡ್. ನೀನ್ ನಾಟ್ ವರಿ. ಜ್ಯುವೆಲ್ರಿ ಅವರು ಯೂಶಲಿ ನಾವು ಗೋಲ್ಡು ಮತ್ತು ಪರ್ಲ್ ಅದು ಇದು ಕೊಟ್ಟರೆ ಚೆಕ್ ಮಾಡೋಕೆ ಅವ್ರ ಹತ್ರ ಇದಿರುತ್ತೆ ಇನ್ಸ್ಟ್ರೂಮೆಂಟ್ಸ್. ಎಲ್ಲ ಬೇರೆ ಬೇರೆ ಜೆಮ್ಸ್ ಇರ್ತಾವಲ್ಲ, ಅದ್ರ ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ಲ್ಯಾಬೊರೇಟರೀಸ್ ನಮ್ಮ ಬೆಂಗಳೂರಲ್ಲಿ ಇದ್ದಾವೆ. ಈ ಮಾರಾಟಕ್ಕೂ ಎಲ್ಲ ಇದೆಯಾ? ಈಗ ನಾವು ಇಟ್ಟು ಚಿಕ್ಕ ಇಮೇಜ್ ಹಾಕ್ತೀವಿ, ಇಟ್ಟು ಚಿಕ್ಕ ಇಮೇಜ್ ಹಾಕಿದ್ರೆ ಅದು ಕೋಟಿಂಗ್ ಆಗಿಬಿಟ್ಟು ಇಟ್ಟು ದೊಡ್ಡದಾಗುತ್ತೆ. ಹ್ಞೂ ಅಷ್ಟೇ. ನೀವು ಜಾಸ್ತಿ ಸಮಯ ಬಿಟ್ಟರೆ ಅಷ್ಟಾಗುತ್ತೆ. ಅಷ್ಟಾಗತ್ತೆ. ಸೈಜ್ ನಮಗೆ ಈಜಿ ಸೈಜ್ ಬೇಕಾಗಿತ್ತು, ಅವಾಗ ನಾವು ಇದನ್ನ ಹಾಕೋದು ಬಿಟ್ರು. ಹಾಕೋದು ಬೆಟ್ರು. ಇವಾಗ ಇದಿಷ್ಟು ನಾಲ್ಕದಕ್ಕೆ ಅನಿಮಲ್ಲು ಅದು ಕೋಆಪ್ರೇಟ್ ಮಾಡಬೇಕು. ಫಸ್ಟು ಐಡೆಂಟಿಫೈ ಮಾಡಬೇಕು ಮಜಲ್ ಯಾವ ಥರ ಇದೆ ಅಂತ. ಆಯ್ತಾ? ಎಲ್ಲ ಇದನ್ನು ಪರ್ಲ್ ಜಾಸ್ತಿ ದೊಡ್ಡದು ಬೇಕಾಗಿತ್ತು ಅಂದ್ರೆ ನಾವು ಇಮೇಜ್ ಬಿ ದೊಡ್ಡದು ಹಾಕ್ಬೇಕಾಗುತ್ತೆ. ಎಲ್ಲ ಮಜಲ್ಸ್ ದೊಡ್ಡದನ್ನು ಯೂಸ್ ಮಾಡ್ಕೋಬೇಕು. ಅದರ ಗುಣಡ್ ಪಾರ್ಟು ಜಾಸ್ತಿ ದೊಡ್ಡದಿದ್ರೆ ಅಂಥದ್ದನ್ನು ಸೇರಿಸ್ಬೋದು. ಯಾಕಂದ್ರೆ ಎಷ್ಟು ಸಣ್ಣ ಬೇಕಾದ್ರೆ ಅವತ್ತು ಎಷ್ಟು ಪಾರ್ಟ್ ಬರೋಲ್ಲ. ಈಗ ನೀವು ಅತಿಯಾದ ಆಸೆಯಿಂದ ಅತಿಯಾದ ನೋವನ್ನು ಮಾಡಿ ಏನು ಬ್ಯಾಚ್ ವೈಸ್ ಮಾಡ್ಕೋಬೇಡಿ. ಬೇಕಂದ್ರೆ ಆ ಥರ ಇಷ್ಟ ಇದ್ದರೆ ನೀವು ಒಂದು 10 ನೀವು ಈ ಥರ ಲಾಂಗ್ ಇಯರ್ಸ್ ಮಾಡೋ ಥರ ನೋಡಿಕೊಂಡು ಮಜಲ್ನ ಐಡೆಂಟಿಫೈ ಮಾಡಿ. ನಾವು ಮೊದಲು ಬಿ ದೊಡ್ಡ ತೊಗೊಳ್ಬೇಕು, ಇಮೇಜ್ ಬಿ ದೊಡ್ಡದಾಗ್ತದೆ. ಸರ್ ಹೇಳ್ದಂಗೆ ಮಜಲಲ್ಲಿ ಸರ್ ಜೆರಾರ್ಡ್ ಅಲ್ಲ ಸರ್ ಅದು? ಇವಾಗ ಸೆಟ್ ಆಗಿದೆ. ಸೆಟ್ ಆಗಿರೋದನ್ನು ತೆಗೆಯೋಣ. ನೋಡಿ ಇಷ್ಟೇ ಸಿಂಪಲ್ಲು. ಸೈಡಿಂದ ಅದನ್ನ ಎತ್ಬಿಟ್ರೆ ಮೆತ್ತಿಗೆ ತಗೊಳ್ತಾರೆ. ನೋಡಿ ಎಲ್ಲ ಇಟ್ಕೊಂಡು ಮಾಡಿ.
ಮೇಲಿಂದ ಎತ್ಕೊಡಿ. ಲಕ್ಷ್ಮಿ ಈ ಸೈಡ್ ಎಲ್ಲ ಕಟ್ ಮಾಡಬೇಕು. ಇದು ಎಷ್ಟು ಬರ್ತದೆ ಸರ್? ಎಷ್ಟು ಬರ್ತದೆ? ಏನೇನು ಕಟ್ ಮಾಡಿದ್ವಿ 10 mm ಏನೋ ನೀವು ಉದ್ದ ಇದು ಇಮೇಜನ್ನು ಅಳತೆ ಮಾಡಬೇಕು, ದಪ್ಪ ಅಲ್ಲ. ಸರ್ ಇದನ್ನು ಡಾಲರ್ ಥರ ಮಾಡ್ತಾರಾ ಜಮ್ಸ್ ಅವರು? ಜ್ಯುವೆಲರಿ ಡಾಲರ್ ಥರ ಅಲ್ವಾ? ಮತ್ತೆ ರಿಂಗ್ ಕೋಟಿಂಗ್ ಇದ್ರನ್ನೆಲ್ಲ ರಿಂಗ್ ಫ್ರೇಮ್ ಥರ ಮಾಡಿ ಹಿಂಗೆ ಡಾಲರ್ ಮಾಡ್ಕೋಬೋದು, ರಿಂಗ್ ಮಾಡ್ಬೋದು ಆ ಥರ. ಇದರ ಪರ್ಲ್ ಮೇಲೆ ಗೋಲ್ಡ್ ಕೋಟಿಂಗ್ ಬರುತ್ತೆ ಅಲ್ವಾ? ಫ್ರೇಮ್ ಎಲ್ಲ ಅದೇ ಬರ್ತದೆ ಅಲ್ವಾ? ಫ್ರೇಮ್ ಎಲ್ಲ ಅದೇ ಬರ್ತದೆ. ಇದು ಒಂದು ಕಾಣಿಸ್ತಾ ಇದೆ. ವರ್ಕ್ ಕೊಡಿಸ್ಬೋದಾ? ಒಲ್ಪ ಅದಕ್ಕೆ ಪಲ್ಸ್ಗೆ ಎಲ್ಲ ನೋಡಿದ್ರೆ ಇಮೇಜಸನ್ನು ನೋಡ್ಬೋದು ಸರ್. ನೀವು ನೋಡಿದ್ರೆ ಇದನ್ನು ರಿಂಗನ್ನು ತಿರುಗಿಸ್ಬಿಟ್ಟಿದ್ದೇನೆ ಮೇಲೆ ಎತ್ತಿ. ಅಂತ ಅದಲ್ಲ ತೋರಿಸಿ. ತಗೊಳ್ಳಿ. ಅಯ್ಯಪ್ಪ, ಈಗ ಈ ಡಿಫ್ರೆಂಟ್ ಟೈಪ್ ಆಫ್ ಮೋಲ್ಡ್ ತೋರಿಸಿದ್ವಿ. ಸೊ ಯಾವುದು ಫಿಸಿಯಬಲ್ ಆ್ಯಂಡ್ ಯಾವುದು ಅದು ಸ್ವಲ್ಪ ಚಿಕ್ಕದಿದೆ. ನಿಧಾನಕ್ಕೆ ತೆಗೆದು ನಿಧಾನಕ್ಕೆ. ಸರ್ ಡಿಫ್ರೆಂಟ್ ಟೈಪ್ ಆಫ್ ಮೋಲ್ಡ್ಸ್ ತೋರಿಸಿದ್ರಲ್ಲ, ಹಾಂ. ಈಗ ಯಾವುದು ಫಿಸಿಯಬಲ್ ಆ್ಯಂಡ್ ಸಿಂಪಲ್ಲ. ಯಾವುದು ಚೀಪಾ? ಚೀಪ್ ಅಂದರೆ ಹಾಂ. ಅನುಕೂಲಕ್ಕೆ ಇರಬೇಕು. ಇಟ್ ಶುಡ್ ನಾಟ್ ಎಕ್ಸೀಡ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಈಗ ರಬ್ಬರ್ ಡೈಸು ಚೀಪ್ ಆಗಿದೆ. ಇದ್ರ ಕಾಸ್ಟ್ ಎಷ್ಟು, ಇದ್ರ ಕಾಸ್ಟ್ ಎಷ್ಟು, ಇದ್ರ ಕಾಸ್ಟ್ ಎಷ್ಟಿದೆ ಅಂತ. ಓಕೆ ಓಕೆ. ಇದು ಇಟ್ ಮೇ ಕಾಸ್ಟ್ ಲೆಸ್ ದೆನ್ 100 rupees ಆರ್ 100+. ಓಕೆ, 100 rupees ಸರ್ ಒಂದು. ಹಾಂ. ಇದು ಬ್ರಾಸ್ ಡೈಸ್ ಇದೆಯಲ್ಲ, ಒಂದ್ರದ್ದು ಬೆಲೆ ಅರೌಂಡ್ 240 to 250 ಯಾವುದು ಬರುತ್ತೆ ಬ್ರಾಸ್ ಡೈಸು. ಮತ್ತು ಈ ಸಿಲಿಂಡ್ರಿಕಲ್ ಮೆಟಲ್ ಡೈಸ್ ಇದೆಯಲ್ಲ, ಇದಕ್ಕೆ ಕಾಸ್ಟ್ಲಿ ಇದು. ಇದನ್ನು ನಾವು ಮಾಡಿಸ್ಬೇಕು ಅಂತಂದರೆ ಡಿಪೆಂಡಿಂಗ್ ಆನ್ ದಿ ಇದು ಇಮೇಜು ಮತ್ತು ಅವ್ರು ಮಾಡೋಂಥ ಕೆಲಸ ಪ್ಲಸ್ ಇದರ ಸೈಜು, ಇದ್ರ ಮೇಲೆ ಇಟ್ ಕಾಸ್ಟ್ ಅರೌಂಡು. ನಾವು ಇದು ಮಾಡಿಸಿದಾಗ ಅರೌಂಡು ಇಟ್ ವಾಸ್ ಅರೌಂಡ್ 2800 rupees. ಇದು ಒಂದು ಸ್ವಲ್ಪ ಕಮ್ಮಿ ಆಗಿರ್ಬೋದು, 2500 ಆಗಿರ್ಬೋದು ಅಷ್ಟೇ. ಬಟ್ ಇವಾಗ ಇದು 3000 ಮೇಲೇ ಆಗ್ತದೆ. ಯಾಕಂತಂದರೆ ಇದು ಲಾಂಗ್ ಬ್ಯಾಕ್ ಮಾಡಿಸಿರುವಂಥದ್ದು, ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಾಗಿ ಮೋಲ್ಡ್ ಇರೋದು ಇಷ್ಟೇ ಅಲ್ಲ, ಸೊ ಇಲ್ಲಿಂದ ಏನಕ್ಕೆ ಅಂತ. ಅಷ್ಟು ಫಾರ್ ತೂಕ. ಹ್ಯಾಂಡ್ಲಿಂಗ್ ಬೇಕಿದ್ರೆ ಕಟ್ ಮಾಡ್ಕೋಬೋದು, ನಾವು ಆರ್ಡ್ರ್ ಮಾಡಿಸಿ ಹೆಂಗೆ ಬೇಕೋ ಹಂಗೆ ನಮ್ಮ ಶೇಪ್ ತೊಗೋಬೋದು. ಬೇಡ Manufacturer ಯು ಕ್ಯಾನ್ ರೆಡ್ಯೂಸ್. ಹಾಂ, ಅಷ್ಟೊಂದೇನು ಬೇಕಾಗಿಲ್ಲ ಆ್ಯಕ್ಚುಲಿ. ಎಷ್ಟು ಬೇಡ ಅಂತಂದರೆ ನೀವು ಇದನ್ನು ಹೇಳಿ ಬೇಕಾದರೆ ಸರ್ ಕಟ್ ಮಾಡಿ ಸರ್. ಇಷ್ಟು ದಪ್ಪದ್ದು ಹಾಕ್ಬೋದು ಅದ್ರ ಒಳಗಡೆ, ಏನಾಗಲ್ಲ. ಏನು ಹೇಳಿ? ಮಸಲ್ಸ್ ಒಳಗಡೆ ಕೂರಿಸ್ಬೋದಾ? ಸ್ವಲ್ಪ ದೊಡ್ಡದನ್ನು ಸೆಲೆಕ್ಟ್ ದೊಡ್ಡ ಸೆಲೆಕ್ಟ್ ಮಾಡ್ಕೊಳ್ಳೋದು. ಏನು ಮಾಡೋದು. ಸೊ ಇಲ್ಲಿ ಎಕ್ಸ್ಟ್ರಾ ಎಡ್ಜಸ್ ಏನಿದೆ ಹಾಂ. ಅದನ್ನು ನಾವು ಟ್ರಿಮ್ ಮಾಡಬೇಕು. ಇದು ಇಮೇಜಸ್ ವೈಟ್ ಕಲರ್ ಬೇಕಾದ್ರೆ ಏನು ಮಾಡ್ಬೇಕು ಸರ್? ಪೌಡ್ರ್ ವೈಟ್ ತಗೋಬೇಕಂತ ಕಾಣುತ್ತೆ. ಯಾವ ವೈಟ್? ಈ ಇಮೇಜಸ್ ಈ ಕಲರ್ ಇದೆಯಲ್ಲ, ವೈಟ್ ಕಲರ್ ಬೇಕಾದ್ರೆ ವೈಟ್ ಕಲರ್ ಸಿಗುತ್ತೆ. ಪೌಡ್ರ್ ವೈಟ್ ಕಲರ್ ಸಿಗುತ್ತೆ. ಕೇಳಿದ್ರೆ ಸರ್ ನಾವು ಯಾವ್ದು ಹಾಕಿದ್ರು ಬರೋದು ವೈಟ್ ಅಲ್ವಾ ಸರ್? ಇಲ್ಲ ಈ ಕಲರ್ ಹಾಕಿ ಈ ಕಲರ್ ಬಂದಿದೆ. ಏನು ಪಲ್ಸ್? ಇಲ್ಲಿ ಬಲ್ಸ್ ಇಲ್ಲ, ಇದೇ ಕಲರ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಇಲ್ಲ ಹಾಂ. ಇದ್ರ ಮೇಲೆ ಕೋಟಿಂಗ್ ಆಯ್ತದೆ. ಕೋಟಿಂಗ್ ಆದಾಗ ಈ ಕಲರ್ ಮಾಸ್ಕ್ ಆಗಬೇಕಾದ್ರೆ ಮುಚ್ಚಬೇಕಾದ್ರೆ ಅದು ಕೋಟಿಂಗು ಸಾಕಷ್ಟು ಆಗಬೇಕಾಗುತ್ತೆ. ಅದಕ್ಕೆ ಒಂದು 8 ತಿಂಗಳಷ್ಟು 9 ತಿಂಗಳಷ್ಟು
ಅವ್ರು ಕೇಳ್ತಾ ಇರೋದು ಇದನ್ನ ನಾವು ಇಟ್ಟರು ಒಳಗಡೆ ವೈಟ್ ಕಲರ್ ಬರುತ್ತಾ ಅಂತ ಫಿನಿಶಿಂಗ್ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೋಟಿಂಗು ಮಾಡ್ತಾ ಹೋಗ್ತದೆ, ತೆಳು ಇರ್ತದೆ, ಈ ಕಲರ್ ಕಾಣ್ತಿರ್ತದೆ, ಹಾಂ ಕಲರ್ ಕಾಣ್ತಾ ಇರ್ತವೆ. ಗೊತ್ತಾಯ್ತಾ? ಸರ್ ಆಮೇಲೆ ಬರ್ತಾ ಬರ್ತಾ ಕೋಟಿಂಗ್ ಜಾಸ್ತಿ ಆದಂಗೆ ಅದು ಕಲರ್ ಹೋಗುತ್ತೆ. ಕಾಣೆ ಆಗ್ತದೆ, ಕಾಣೋದಿಲ್ಲ, ವೈಟ್ ಕಲರ್ಗೆ ತಿರುಗುತ್ತೆ. ಸರ್ ಒಂದು ಪ್ರಶ್ನೆ ಇದೆ. ಇವಾಗ ಗೋಲ್ಡ್ ಜ್ಯುವೆಲರ್ಸ್ದು ಅವ್ರದ್ದು ನಾವು ತೊಗೊಂಡ್ರೆ ಅವರು ಪರ್ಲ್ನೇ ಯಾಕೆ ಅದ್ರ ಮೇಲೆ ಗೋಲ್ಡ್ ಹಾಕಿ ಸೇಲ್ ಮಾಡಬೇಕು? ಇದನ್ನೇ ಹೆಂಗಿದ್ರು ಅಚ್ಚ ಮೇಲೇ ಗೋಲ್ಡ್ ಹಾಕಿ ಮಾಡ್ಬೋದಲ್ಲ, ಆಗಲ್ವಾ? ತಡಿಯಲ್ವಲ್ಲ? ಹೆಂಗಾಗುತ್ತೆ ಅಲ್ಲ ನನಗೆ ಅರ್ಥ ಆಗಲಿಲ್ಲ ನೀವು ಕ್ವಶನ್. ಅಂದರೆ ಸರ್ ಅವರು ಈ ಹಚ್ಚಿಗೆ ನೀವೀಗ ಇದು ಹಾಕ್ತಿರಲ್ಲ, ಪರ್ಲ್ ಮಾಡ್ತಾ ಇದ್ದೀರಿ, ಇದ್ರ ಸುತ್ತ ಚಿನ್ನ ಬಿಟ್ರೆ ಆಗುತ್ತಲ್ಲ ಅಂತ ಇವರ ಉದ್ದೇಶ. ಗೋಲ್ಡ್ ಒಳಗೆ ಕೂರ್ಸ್ಬೇಕು. ಇಲ್ಲ ಹೆಂಗೆ ಚಿನ್ನ ಬಿಡೋಕ್ಕಾಗುತ್ತೆ? ಎರಡು ಕೂರ್ಸಿಲ್ವಾ, ಗೋಲ್ಡ್ ಒಳಗೆ ಕೂರ್ಸ್ಬೇಕು ಅದನ್ನ. ಯಾಕೆ ನಮಗೆ ಈ ಥರ ಪರ್ಲ್ ಒಳಗಡೆ ಹಾಕಿ ಅದನ್ನು ಪರ್ಲ್ ಮಾಡಿ ಆಮೇಲೆ ಗೋಲ್ಡ್ ಮೇಲೆ ಗೋಲ್ಡ್ ಕೋಟಿಂಗ್ ಇದನ್ನು ಕೊಟ್ಟು ಅದಕ್ಕೆ ಶೈನಿಂಗ್ ಗೋಲ್ಡ್ ಕೋಟಿಂಗ್ ಇದಕ್ಕೆ ಮಾಡಲ್ಲ, ಬಾರ್ಡರ್ ಮಾಡ್ತಾರೆ ಅಷ್ಟೇ. ಜ್ಯುವೆಲ್ರಿ ಅವರು ಕೋಟಿಂಗ್ ಅಲ್ಲ. ಈಗ ನೀವು ಈ ಒಲೆ ಜುಮ್ಕಿ ಎಲ್ಲ ನೋಡಿದಿರಲ್ಲ, ಹೌದು, ಅದಕ್ಕೆ ಚಿನ್ನದೊಳಗೆ ತಗೊಂಡೋಗಿ ಹರಳುಗಳನ್ನ ಇಡ್ತಾರೆ. ಕೂರ್ತಾರೆ. ಹಾಗೇನೆ ಇದನ್ನು ತಗೊಂಡೋಗಿ ಆ ಇದ್ರೊಳಗೆ ಇಡ್ತೀವಿ ಅಷ್ಟೇ. ಈ ರೀತಿ ಒಂದು ಡಾಲರ್ ಶೇಪ್ ಇರುತ್ತೆ, ಕೊಡ್ತಾರೆ ಅಷ್ಟೇ. ಓಕೆ ಆಯ್ತಾ? ಮೆಟಲ್ದು ಡಾಲರ್ ಇರುತ್ತೆ. ಹಾಕೋದಿಲ್ಲ, ಗೋಲ್ಡ್ ಹಾಕೋದಿಲ್ಲ, ಸುತ್ತ ಬಾರ್ಡರ್ ಕೊಡ್ತಾರೆ ಅಷ್ಟೇ. ಓಕೆ. ಹೋಗಿ ತರಬೇಕು ಅಂತಂದ್ರೆ ಸೊ ಗೋಲ್ಡ್ ಅದೇ ಬೇರೆ ಸಪ್ರೇಟ್, ಪ್ಯೂರ್ ಗೋಲ್ಡ್ ಅಲ್ಲ ಅದು, ಅದಕ್ಕೆ ಹೆಂಗೆ ಸೈಡಿಂಗ್ ಗೋಲ್ಡ್ ಸೈಡ್ ಕೋಟಿಂಗ್ ಅಷ್ಟೇ. ಚೆನ್ನಾಗಿ ಅರ್ಥ ಆಗ್ತದೆ ಅಂತ. ಈಗ ಸೈಡ್ ಟ್ರಿಮ್ಮಿಂಗು ಸ್ವಲ್ಪ ನೋಡ್ಕೊಂಡ್ರ ನೀವು ಮಾಡ್ತಾರಾ? ಮಾಡ್ರಿ. ಈಗ ನಾವು ಮಾಡ್ಬೋದು ಸರ್ ಅಲ್ಲೋಗಿ. ಸರ್ ಇದಿಷ್ಟೇ ಇದು ಶೇಪ್ಗೆ ನಾವು ಈ ಮಾಡಬೇಕಾದ್ರೆ ರೀತಿ ಶೇಪ್ಗೆ ನೀವು ಇದು ಮಾಡಿ ಒಳಗಡೆ ಇದು ಇಟ್ಕೊಳ್ಳೋದು ಇಟ್ಕೊಂಡಿದ್ದಾನೆ. ಆದಷ್ಟು ಒಂದು ನೈಸ್ ಆದ ಒಂದು ಶೇಪ್ ತರಲಿಕ್ಕೆ ನೀವು ಇದು ಮಾಡಬೇಕು. ಇದೇ ಸೈಜ್ ಬರ್ತದೆ ಸರ್, ಇದೇ ಸೈಜ್ ಬರ್ತದೆ. ಇನ್ನೂ ದೊಡ್ಡದಾಗಲ್ಲ. ಹಾಂ ದೊಡ್ಡದಾಗುತ್ತೆ, ಸೇಮ್ ಸೈಜ್. ಹೌದು, ನಮಗೆ ಇದೇ ಬೇಕು ಅಂತ ಇದ್ರ ಮೇಲೆ ಅದ್ರ ಮೇಲೆ ಜಾಡಿ ಒಂದಿಷ್ಟು ಬರ್ತಿರ್ಬೋದು ಅಷ್ಟೇ. ಸರ್ ಆ ಪಿಂಕ್ ಕಲರ್ ರಿಟರ್ನ್ ಆಗುತ್ತೆ ಏನು ಕೋಟಿಂಗ್? no, initially it will appear, later after getting sufficient coating it will mask. ಬಟ್ ಅದು 8 months ಅಲ್ಲಿ ಇಲ್ಲಿ ಡೈರೆಕ್ಟ್ ಕಂಪ್ಲೀಟ್ ಪಿಂಕ್ ಬಿಕಾಸ್ ನೆನ್ನೆ ನೀವು ಇಮೇಜ್ ಈ ಸೈಜ್ದಾಗ ಆಗ್ಬೋದು. ಪಿಂಕ್ ಅದು ಅಪಿಯರ್ ಆಗ್ತದೆ. ಪಿಂಕ್ ಅದು ಜಸ್ಟ್ ಇಮೇಜನ್ನ ಈ ಥರದ ಇಮೇಜನ್ನು ಅದು ತೋರಿಸಿದಷ್ಟೇ, ನಾಟ್ ದಿ ಫಿನಿಶ್ಡ್ ಪ್ರಾಡಕ್ಟ್ ತೋರಿಸ್ತಾರೆ, ಬರೀ ಇದನ್ನ ದಯಸೆ ತೋರಿಸಿದ್ದಾರೆ. ಫಿನಿಶ್ಡ್ ಪ್ರಾಡಕ್ಟ್ ಅಂತಂದರೆ ನಾನು ಪರ್ಲ್ ತೋರಿಸಲಿಲ್ಲ, ಇಟ್ ಈಸ್ ಜಸ್ಟ್ ಇಮೇಜ್, ಇವೆಲ್ಲ ಇಮೇಜಸ್ ಅಥವಾ ನ್ಯೂಕ್ಲಿಯಸ್ ವಿ ಕ್ಯಾನ್ ಸೇ. ಸರ್ ಇದನ್ನ ರೌಂಡ್ ಶೇಪ್ ಹಾಕ್ಬೇಕಾದ್ರೆ ಇದ್ರೊಳಗೆ ಯಾವ ಸೈಜ್ ಕಲರ್ ಇದೆಯಲ್ಲ, ವೈಟ್ ಕಲರ್ ತಗೊಂಡ್ಬಿಟ್ರೆ ತುಂಬ ಸ್ವಲ್ಪ ಈಸಿ. ಸರಿ ರೌಂಡ್ ಶೇಪ್ ಹಾಕ್ಬೇಕಾದ್ರೆ ಯಾವ ಸೈಜ್ ಹಾಕ್ಬೇಕು ಅದರೊಳಗೆ? ಇಲ್ಲಿ ಈಗ ನಾವು ಇದರಿಂದ 2 to 4 mm ಇದನ್ನು ಹಾಕ್ಬೋದು. ಗೊನಾಡಿಗೆ ಅದರಲ್ಲಿ 4 mm ನೀವು ನಿಮ್ಮಲ್ಲಿ ಚೆನ್ನಾಗಿದ್ದು ಅದಕ್ಕೆ ಟಿಶ್ಯೂ ಚೆನ್ನಾಗಿದೆ, ಇದು ಇದಕ್ಕೆ ಸೇರಿಸ್ಬೋದು ಅನ್ನೋದಾದರೆ ನೀವು ಸೇರಿಸ್ಬೋದು 4 mm. ಯಾವ ಸೈಜ್ ಬಟ್ ಏನಂತಂದರೆ ತುಂಬಾ ಅದಕ್ಕೆ ಸ್ಟ್ರೆಸ್ ಆಗುತ್ತೆ. ಇದರಲ್ಲಿ ತೋರಿಸಿ ಯಾವ ಸೈಜ್ 4 mm ಯಾವ ಸೈಜ್ ಬರ್ತದೆ ಅಂತ ಸರ್. 4 mm ಸೈಜ್ ಬರ್ತದೆ, ಅದಕ್ಕಿಂತ ಸ್ವಲ್ಪ ಜಾಗ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಂ ಎಸ್, ಇದು ಚೆನ್ನಾಗಿ ರೌಂಡ್ ಶೇಪ್ ಇತ್ತು ಅಂತಂದರೆ ರೌಂಡ್ ಇದನ್ನು 1.5 ವರ್ಷ ಬಿಡ್ಬೇಕಾದ್ರೆ ಸರ್ ಇದು ಹಾಕಿದರೆ. ಹೌದು, ನೀವು ಯಾವುದಾದ್ರೂ ಹಾಕಿ, ಸಣ್ಣದಾದರೂ ಹಾಕಿ ದೊಡ್ಡದಾದರೂ ಹಾಕಿ ಅದ್ರ ಮೇಲೆ ಕೋಟ್ ಆಗ್ತದೆ. ಆ ಕೋಟಿಂಗ್ಗೆ ಸಮಯ ಅಷ್ಟೇ ಬೇಕಾಗ್ತದೆ. ಸರ್ ಎಷ್ಟು ಕೋಟಿಂಗ್ ಆಗ್ಬೋದು? ಎಷ್ಟು ಥಿಕ್ನೆಸ್ ಆಗುತ್ತೆ. ನಾವು ಎಷ್ಟು ಡೇಸ್ ಬಿಡ್ತೀವಿ ಅದ್ರ ಮೇಲೆ ಥಿಕ್ನೆಸ್ಸು ಡಿಪೆಂಡ್ ಆಗಿರುತ್ತೆ. ಓಕೆ, ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ನೀವು ಹೋಗ್ಬಿಟ್ಟಿರ್ತಾರೆ,